ಏನ್ ಸರ್ ಶೂಟಿಂಗ್ ಮಾಡ್ಬಿಡ್ತೀರಾ ಏನ್ ಸರ್ ನೀವೇ ಯೋಚನೆ ಮಾಡ್ಬೇಕು. ನಾವೇನಾನು ಇರ್ಲಿ ಸರ್ ತೀರಾ ವಾಸ್ತವ ಇಲ್ದ್ರಿ ಯಾಕೆ ಸುಮ್ಮನೆ ಸುಳ್ಳು ಪಳ್ಳ ಎಲ್ಲ ಏನೇನು ವಿಷಯ ಏನೇನೋ ವಿಷಯ ಅದನ್ನ ಹೇಳ್ತೀರಿ. ನೀವ್ ಏನ್ ಮಾತಾಡಿ ಅದಲ್ವಾ ಸರ್ ಸುಳ್ಳು ಏನ್ ಹೇಳಿ ಏನ್ ಮಾತಾಡ್ರು ಆ ಕೆಲ್ಸದ ಬಗ್ಗೆ ಮಾತಾಡ್ತೇವೆ. ನೀವು ಅದನ್ನ ಅಗತ್ಯ ಇದೆಯಾ ಅಂದ್ರೆ ಅರ್ಥ ಆಗಿಲ್ಲ. ನೀವು ಏನಕ್ಕೆ ಅದನ್ನ ವಿಡಿಯೋ ಏನೇನೋ ಮಾಡಿ ಕಳ್ಸೋದು ಅದೆಲ್ಲ ಮಾಡೋದು ಸರ್ ವಿಡಿಯೋ ಮಾಡೋದು ವಸ್ತುಸ್ಥಿತಿ ಬೇಕಲ್ವಾ ಸರ್? ಉದಾಹರಣೆಗೆ ಅದು ಯಾರೋ ಏನೋ ಭ್ರಷ್ಟಾಚಾರ ನಡೀತಿದೆ ಅಂತಂದ್ರೆ ಅದನ್ನ ಯಾರು ಹೇಳಿದ್ರೆ ಏನ್ ಭ್ರಷ್ಟಾಚಾರ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನೀವು ಅದನ್ನ ಅರ್ಜಿ ಮಾಡ್ಕೊಂತೀರಾ ಅನ್ಸುತ್ತೆ. ನಾನು ಅಸ್ಯೂಮ್ ಮಾಡ್ಕೊಳ್ಳಲ್ಲ. ಇವಾಗ ಈ ಕ್ಷಣ ತೋರಿಸಲ್ಲ 17 ನಿಮಿಷದ ವಿಡಿಯೋನ ವಿಡಿಯೋ ವಿತ್ ಆಡಿಯೋ. ಸರಿ ಸರ್ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು ಸರ್. ಸರ್ ನೀವು ನಾನು ನಿಮ್ಮನ್ನ ಬೆಳ್ ಮಾಡಿ ತೋರ್ಸಕ್ ನಾನು ಅನಾವಶ್ಯಕವಾಗಿ ಬೆಳ್ ಮಾಡಿ ತೋರ್ಸಕ್ ಸಾಧ್ಯನಾ? ಸರಿ ನಾವು ಅನಾವಶ್ಯಕ ಏನೂ ಇಲ್ಲ. ಕೆಲಸ ಏನಿರುತ್ತೆ ಕೆಲಸದ ಖಂಡಿತ ಒಳ್ಳೆ ಕೆಲಸ ಮಾಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಮುಜರಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂದ್ರೆ ವೆಂಕಟೇಶ್ ಮೂರ್ತಿ ಕಣ್ಗಣ್ಣೆ ಗುರಿ ಆಗ್ತಾರೆ. ಅದಕ್ಕೆ ಅದರಲ್ಲಿ ಅದು ಶತಸುದ್ದಿ. ನಾವೇನ ಅದನ್ನ ಹೇಳ್ತಾರೆ ಮತ್ತೆ ನಿಮ್ಮ ವೇಷನಕ್ಕೆ ಬಿಟ್ಟಿದ್ದು ನೀವು ಯಾವ ತರ ತಗೋತೀರಾ ಡಿಸ್ಕಸ್ ನೋಡಿ, ಈ ಕೆಲಸಕ್ಕೆ ಬಾರದ ವ್ಯಕ್ತಿ ಅಂತ ಏನೇ ಕೇಳ್ತೀನಿ ಅಂತಂದ್ರೆ, ನಿವೃತ್ತಿ ಭತ್ಯೆ ಬಂದಾಗ ಅದನ್ನ ಅನುಭವಿಸಿಕೊಂಡು ಗೌರವದಿಂದ ಸ್ನೇಹಿತರ ಜೊತೆ ಸಮಯ ಕಳೀತಾ ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡ್ರಯ್ಯ ಅಂತ ಅಂದ್ರೆ ಮುಜರಾಯಿ ಇಲಾಖೆ ಪುಕ್ಷಟೆ ಹಣ ಸಿಗುತ್ತೆ ಅಂತೇಳಿ ಅಲ್ಲಿ ನಿವೃತ್ತಿ ಭತ್ಯೆನೂ ತಗೊಂಡು ಇಲ್ಲಿ ಸಂಭಾವನೆನೂ ಅವರ ಯೋಗ್ಯತೆ ಮೀರಿ ತಗೊಂಡು ದೇವಾಲಯಕ್ಕೆ ಅಪಚಾರ ಮಾಡ್ತಾ ಇಲಾಖೆಗೆ ಧೋಖಾ ಮಾಡುವಂತ ಕೆಲಸ ಮಾಡ್ತಾ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಕೊಳ್ಳುವಂತ ಸ್ಥಿತಿಗೆ ಇವತ್ತು ಮುಜರಾಯಿ ಇಲಾಖೆ ನಿಂತು ಬಿಟ್ಟಿದೆ. ಈ ವ್ಯಕ್ತಿ ಹೇಳ್ತಾರೆ ಎಲ್ಲ ಸುಳ್ಳು ಹೇಳ್ತೀರಾ ಅಂತ. ಅಯ್ಯ ದಡ್ಡ ಶಿಖಾಮಣಿ, ಸುಳ್ಳು ಹೇಳೋದಕ್ಕೆ ವೆಂಕಟೇಶ್ ಮೂರ್ತಿನಯ್ಯ ಮಾತಾಡ್ತಿರೋದು. ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ನಿನ್ನ 17 ನಿಮಿಷದ ವಿಡಿಯೋವನ್ನ ಮತ್ತು ಆಡಿಯೋವನ್ನ ನಾನು ಒಂದು ವಿಡಿಯೋ ಮಾಡ್ತಿದ್ರೆ ಬರೀ ಒಂದು ವಿಡಿಯೋ ಕೆಲಸ ಮಾಡ್ತಿರೋದಿಲ್ಲ, 4 ವಿಡಿಯೋಗಳು ಆಡಿಯೋಗಳು ಏಕಕಾಲದಲ್ಲಿ ಕೆಲಸ ಮಾಡ್ತಿರುತ್ತೆ. ನಿನ್ನಂತ ಕದೀಮರನ್ನ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳನ್ನ ಮಟ್ಟ ಹಾಕೋದಕ್ಕೋಸ್ಕರನೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತ ದೇಹ ಇದು. ನೀವಿರ್ಬೋದು, ಯತಿರಾಜ್ ಸಂಪತ್ ಕುಮಾರ್ ಇರ್ಬೋದು, ಅಥವಾ ಇನ್ನೊಬ್ಬ ಯಾರೋ ಶ್ರೀನಿವಾಸನ್ ಅಂತ, ನೀವೆಲ್ಲನೂ ಮನೆಯಲ್ಲಿ ನಿವೃತ್ತಿ ಭತ್ಯೆ ತಗೊಂಡು ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ದೇವಾಲಯದ ಹಣವನ್ನು ತಗೊಂಡು ಕರ್ಮದ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂತ ಪುಕ್ಷಟ ಕೆಲಸ ಮಾಡಬೇಡಿ. ನಿಮ್ಮಿಂದ ಸಮಾಜಕ್ಕೂ ಉಪಯೋಗ ಇಲ್ಲ, ದೇವಾಲಯದ ವ್ಯವಸ್ಥೆಗೂ ಉಪಯೋಗ ಇಲ್ಲ. ಮೇಲಧಿಕಾರಿಗಳು ಯಾವ ಮಾನದಂಡದಲ್ಲಿ ನಿಮಗೆ ಈ ರೀತಿ ಸಹಿ ಮಾಡಿ ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಕಾನೂನುಬದ್ಧವಾಗಿ ನಿಮ್ಗೆ ಯಾರು ಇದಕ್ಕೆ ಸಹಿ ಮಾಡಿ ನಿಮ್ಮನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅವರಿಗೆ ಕಾನೂನುಬದ್ಧವಾಗಿ ಕಪಾಳ ಕೊಡಿಬೇಕು ಅನ್ಸುತ್ತೆ. 2ನೇ ಮಹಡಿಯಲ್ಲಿರುವಂತ ವ್ಯಕ್ತಿಗಳು ಬಹುಮಂದಿ ಸುಸಂಸ್ಕೃತ ವ್ಯಕ್ತಿಗಳಿದ್ದಾರೆ. ಅವರ ಜೊತೆಗೆ ಹೊರಗಡೆಯಿಂದ, ಉದಾಹರಣೆಗೆ ಬನಶಂಕರಿ ದೇವಾಲಯದ ಯಾವನ್ನು ಉಗಿದು ಆಚೆಗೆ ಹಾಕಿದ್ರು ತಂದು 2nd ಫ್ಲೋರ್ ಇಟ್ಕೊಂಡಿದ್ದೀರಾ, ಕೆಲಸ ಇಲ್ಲ, ಕಾರ್ಯ ಇಲ್ಲ. ಈ ರೀತಿ ವಾಮಮಾರ್ಗಿಗಳೇ ಒಂದು ಗುಂಪಾಗ್ಬಿಟ್ಟಿದೆ. ಇದರಿಂದ ಇಲಾಖೆಗೆ ಏನು ಉಪಯೋಗ ಆಗುತ್ತೆ? ಫಸ್ಟ್ ಮೇಲಧಿಕಾರಿಗಳು ಈ 3 ಜನ ಹೊರಗಡೆ ಹಾಕಿ ಗೌರವವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ ಇಲಾಖೆಯ ಶಕ್ತಿಯನ್ನು ಜಾಸ್ತಿ ಮಾಡಬೇಕು, ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.